ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಗೌಡ ಬಂಧನ ಆಗಿದೆ. ಅರೆಸ್ಟ್ ಮಾಡಲಾಗಿರುವಂತದ್ದು ಕಾನೂನು ಉಲ್ಲಂಘನೆ ಅಡಿಯಲ್ಲಿ ಈಗ ಆಕೆಯನ್ನ ಬಂಧನ ಮಾಡಲಾಗಿದೆ. ಮಗು ದತ್ತು ತೆಗೆದುಕೊಳ್ಳುವಲ್ಲಿ ಕಾನೂನು ಉಲ್ಲಂಘನೆಯನ್ನ ಮಾಡಲಾಗಿತ್ತು. ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಚೈಲ್ಡ್ ವೆಲ್ಫೇರ್ ಕಮಿಟಿಯಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಇದೀಗ ಸೋನು ಗೌಡ ಅವರನ್ನ ಬಂಧನ ಮಾಡಲಾಗಿದೆ. ಉತ್ತರ ಕರ್ನಾಟಕದ 8 ವರ್ಷದ ಮಗುವನ್ನ ದತ್ತು ಪಡೆದಿದ್ದಂತಹ ಸೋನು ಗೌಡ ದತ್ತು ಪಡೆದ್ರೂ ಕೂಡ ಸಾರ್ವಜನಿಕವಾಗಿ ಮಾಹಿತಿಯನ್ನ ಹಂಚಿಕೊಳ್ಳುವಂತಿಲ್ಲ. ಆದ್ರೆ ಸೋನು ಗೌಡ ವಿಡಿಯೋದಲ್ಲಿ ಮಗುವಿನ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಮಗುವಿನ ತಂದೆ ತಾಯಿಗೂ ಕೂಡ ನೋಟಿಸ್ ಅನ್ನ ನೀಡಿದ್ದಾರೆ ಪೊಲೀಸರು. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಾಕೊಂಡು ಸೋನು ಗೌಡ ಅವರು ಮಿಂಚ್ತಾ ಇದ್ರು, ಪ್ರಚಾರವನ್ನ ಗಿಟ್ಟಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಮಗುವನ್ನ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಮಗು ದತ್ತು ತೆಗೆದುಕೊಳ್ಳುವಲ್ಲಿ ಕಾನೂನು ಉಲ್ಲಂಘನೆಯ ಆರೋಪದ ಅಡಿ ಇದೀಗ ಸೋನು ಗೌಡ ಅನ್ನ ಅರೆಸ್ಟ್ ಮಾಡಲಾಗಿದೆ. ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಚೈಲ್ಡ್ ವೆಲ್ಫೇರ್ ಕಮಿಟಿಯಿಂದ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಸೋನು ಗೌಡ ಅನ್ನ ಅರೆಸ್ಟ್ ಮಾಡಲಾಗಿದೆ. ಉತ್ತರ ಕರ್ನಾಟಕದ 8 ವರ್ಷದ ಮಗುವನ್ನ ದತ್ತು ಪಡ್ಕೊಂಡಿದ್ರು ಸೋನು ಗೌಡ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ಅಜಯ್, ಇದೀಗ ಸೋನು ಗೌಡ ಅವರ ಬಂಧನ ಆಗಿದೆ. ಕಾನೂನು ಉಲ್ಲಂಘನೆ ಆರೋಪದ ಅಡಿ ಬಂಧನ ಆಗಿರುವಂತದ್ದು. ಅದೇ ರೀತಿಯಾಗಿ ಮುಂದಿನ ಪ್ರೊಸೀಜರ್ ಯಾವ ರೀತಿ ಆಗಿರುತ್ತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ರಮ್ಯ, ಏನಂತಂದರೆ ದತ್ತು ಪಡೆಯೋದಂತಂದರೆ ಸುಮ್ಮನೆ ಯಾವುದೇ ರೀತಿಯಾಗಿ ಆಗೋದಿಲ್ಲ. ಅದಕ್ಕೆ ಆದಂತಹ ಕೆಲವೊಂದು ನಿಯಮಗಳಿರುತ್ತೆ. ಸೊ ಹೀಗಾಗಿ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಸುಮ್ಮನೆ ಪೋಷಕರ ಹತ್ರ ಹೋಗಿ ಅವರಿಗೆ ಒಂದಿಷ್ಟು ದುಡ್ಡನ್ನು ಕೊಟ್ಟು ನಾವು ಮಗುವನ್ನು ತೊಗೊಂಬರ್ತೀವಿ ಅಂದರೆ ಅದು ಕಾನೂನು ಬಾಹಿರ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ಈ ಒಂದು ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದೆ ಅಂತಲೂ ಕೂಡ ಈಗಾಗಲೇ ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಗೂ ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟಿರುವಂಥದ್ದು. CWC ಅಧಿಕಾರಿಗಳು ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಆ ಸಂಬಂಧ ಈಗಾಗಲೇ FIR ಕೂಡ ದಾಖಲು ಮಾಡಿ ಈಗಾಗಲೇ ಆಕೆಯನ್ನ ಕೂಡ ಅರೆಸ್ಟ್ ಕೂಡ ಮಾಡಿರುವಂಥದ್ದು. ಇನ್ನು ಈ ಬಗ್ಗೆ ಮಾತಾಡೋದಕ್ಕೂ ಕೂಡ ನಮ್ಮ ಜೊತೆ ಅಧಿಕಾರಿ ಒಬ್ರು ಇದ್ದಾರೆ, ಮುತ್ತು ಅಂತೇಳಿ, ಅವ್ರ ಜೊತೆ ಮಾತಾಡ್ಸೋಣ. ಸರ್, ಇದು ಏನು ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಸರ್ ಇದರಲ್ಲಿ ಅಂತ? ಸರ್, ಇದು ಪ್ರೊಸೀಜರ್ ಬಂದ್ಬಿಟ್ಟು ಕಾರ ಮತ್ತು ಸಾರದಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಕಾರ ಸಾರ ಅಂದರೆ ಸೆಂಟ್ರಲ್ ಅಡಾಪ್ಷನ್ ಅಥಾರಿಟಿ ಅಂತ, ರಿಸೋರ್ಸ್ ಅಥಾರಿಟಿ, ಮತ್ತು ಸಾರ ಸ್ಟೇಟ್ ಅಡಾಪ್ಷನ್, ಎರಡರಲ್ಲೂ ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಿದ ನಂತರ 3 ಮಕ್ಕಳು ಅವ್ರಿಗೆ ಬಿಡ್ತಾರೆ. ಇವ್ರ ಚಾಯ್ಸ್ ಇರಲ್ಲ. ನಮ್ದೇನು ಸರ್ಕಾರದ CWC ಅದು ಚಾಯ್ಸ್ ಇರುತ್ತೆ. ಆ 3 ಮಕ್ಕಳನ್ನ ಅವ್ರು ಚಾಯ್ಸ್ ಮಾಡಬೇಕು. ಅವ್ರು ಏನಾದರೂ ಲೈಕ್ ಮಾಡಲಿಲ್ಲ ಅದು ರಿಜೆಕ್ಟ್ ಆಗುತ್ತೆ. ಮತ್ತು 1 ಇಯರ್ 2 ಇಯರ್ ವೇಟ್ ಮಾಡಬೇಕಾಗುತ್ತೆ. ಈ ಪ್ರೊಸೀಜರ್ ಮೂಲಕ ಅವರು ಅಡಾಪ್ಷನ್ ಮಾಡ್ಕೋಬೋದು. ಸರ್, ಆಮೇಲೆ ಇಲ್ಲಿ ವಯಸ್ಸಿನ ಅಂತರ ಎಷ್ಟಿರಬೇಕು ಅದ್ರ ಬಗ್ಗೆ ಎಲ್ಲ ಹೇಳೋದು? ಸರ್, ವಯಸ್ಸಿನ ಅಂತರ ಬಂದ್ಬಿಟ್ಟು ಇವಾಗ ಒಂದು ಮಗುನ ನಾವು ದತ್ತಕ್ಕೆ ತೊಗೋಬೇಕಂದ್ರೆ ಕಪಲ್ಸ್ ಇದ್ದರೆ ಅವ್ರಿಗೆ ಏಜ್ ಗ್ರೂಪ್ ಬಂದ್ಬಿಟ್ಟು 85 ಇಯರ್ಸ್ ಇರಬೇಕು. 85 ಇಯರ್ಸ್ ಇದ್ದರೆ 0 to 2 ಇಯರ್ಸ್ ಮಗು ಅವ್ರಿಗೆ ದೊರೆಯುತ್ತೆ. ಅದು ಸಾರ ಮತ್ತು ಕಾರದಲ್ಲಿ ರಿಜಿಸ್ಟ್ರೇಷನ್ ಆದ ನಂತರ ಈ ರೀತಿ ಪ್ರೊಸೀಜರ್. ಆನಂತರ ಸಿಂಗಲ್ ಪೇರೆಂಟ್ ಇದ್ದರೆ 40 ಇಯರ್ಸ್ ಇರಬೇಕು. ಆದರೆ 25 ಇಯರ್ಸಿಂದನೂ ಅಲೌ ಇದೆ. ಆನಂತರ ಒಂದು ಮಗುನ ತೊಗೋಬೇಕಂದ್ರೆ 85 ಇಯರ್ಸ್ ಅಂತ ಹೇಳಿದ್ನಲ್ಲ, 0 to 2 ಇಯರ್ಸ್ ಮಗು ಅವ್ರಿಗೆ ದೊರೆಯುತ್ತೆ. ಆನಂತರ 90 ಇಯರ್ಸ್ ಅಂದರೆ ಕಪಲ್ಸ್ಗೆ 90 ಇಯರ್ಸ್ ಇದ್ದರೆ 2 ವರ್ಷದಿಂದ 4 ವರ್ಷದ ಮಗು ಸಿಗುತ್ತೆ. ಆನಂತರ ಅವ್ರಿಗೆ 100 ಅಂದರೆ 100 ವಯಸ್ಸಾದರೆ ಅವ್ರಿಗೆ 4 ರಿಂದ 8 ವರ್ಷದ ಮಗು ಸಿಗುತ್ತೆ. ನಂತರ 110 ವಯಸ್ಸು ಕಪಲ್ಸಿಗಿದ್ದರೆ ಅವ್ರಿಗೆ 8 ವರ್ಷದಿಂದ 18 ವರ್ಷದ ಒಳಗಡೆ ಮಗುನ ನಾವು ಕೊಡ್ಬೋದು. ಈ ರೀತಿಯಾಗಿ ಪ್ರೊಸೀಜರ್ ಇದೆ ಸರ್. ಸರ್, ಈಗ ದುಡ್ಡು ಕೊಟ್ಟರು ಅಂತೇಳಿ ಪೋಷಕರು ಮಗು ಕೊಟ್ಟರೆ ಇವ್ರು ತೊಗೊಬಂದ್ಬಿಟ್ರೆ ಈ ರೀತಿ ಆಗಿದ್ರೆ ಅದು ಕಾನೂನು ಬಾಹಿರ ಆಗುತ್ತೆ? ಅದು ಡೆಫಿನೆಟ್ಲಿ ಕಾನೂನು ಬಾಹಿರನೇ. ಆ ರೀತಿ ಇಲ್ಲ. ಅದನ್ನು ನಾವು ಸಾರ ಮತ್ತು ಕಾರದಲ್ಲಿ ರಿಜಿಸ್ಟರ್ ಮಾಡಿ CWCಗೆ ಬಂದು ಪ್ರೊಸೀಡ್ ಮಾಡಿ ತಂದೆ ತಾಯಿಗಳು ನಮ್ಗೆ ಸಾಕಾಗಲ್ಲ ಅಂದರೆ ಸರ್ಕಾರನೇ ಮಕ್ಕಳನ್ನ ಸಾಕ್ತಾರೆ. ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಆಗಿದೆ ಸರ್? ಈಗ ಅವ್ರ ಮೇಲೆ ಯಾವ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ? ಇದು ಕಂಪ್ಲೇಂಟ್ ಅಂದರೆ ಇಲ್ಲಿಗಲ್ ಆಗಿ ಅಡಾಪ್ಷನ್ ಮಾಡ್ಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಏನು ಹೇಳಿದ್ದಾರೆ, ನಾನು ಸೇವಂತಿ ಎಂಬ ಮಗುವನ್ನು ಅಡಾಪ್ಷನ್ ಮಾಡ್ಕೊಂಡಿದ್ದೀನಿ, ದತ್ತು ತೊಗೊಂಡಿದ್ದೀನಿ ಅಂತ ವಿಡಿಯೋಗಳನ್ನ, ಅಂದರೆ ಆ ಮಗುನ ಬಳಸ್ಕೊಂಡು ಇವರು ಆರ್ಥಿಕವಾಗಿ ಪ್ರಚಾರ ತಗೊಳ್ತಾ ಇದ್ದಾರೆ. ಈಗ ನೀವು ಅವ್ರ ಪೋಷಕರನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ದೀರಾ? ಹೇಗೆ ಅವ್ರಿಗೆ ನೋಟಿಸ್ ಕೊಡ್ತೀರಾ, ಅವ್ರನ್ನ ಕರೆಸ್ತೀರಾ, ಮಾತಾಡಿಸ್ತೀರಾ, ಯಾವ ರೀತಿ ಮಾಡ್ತೀರಾ? ಸರ್, ಡೆಫಿನೆಟ್ಲಿ ಆ ಪೋಷಕರನ್ನ CWCಗೆ ಕರೆಸಿಬಿಟ್ಟು ಎಲ್ಲ ಎನ್ಕ್ವೈರಿ ಮಾಡ್ತೀವಿ ಸರ್. ಈಗ ಮಗು ಎಲ್ಲಿದೆ ಸರ್? ಆ ಮುಂದಿನ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಸರ್? ಇವಾಗ ಮಗುನ ನಾವು CWCಗೆ ಪ್ರೊಡ್ಯೂಸ್ ಮಾಡ್ತೀವಿ. ಮಾಡಿಬಿಟ್ಟು ಮಗುನೆಲ್ಲ ಎನ್ಕ್ವೈರಿ ಮಾಡಿಬಿಟ್ಟು ತಂದೆ ತಾಯಿನ ಕರೆಸ್ತೀವಿ ಸರ್. ಇದು ಮುಂದಿನ ಪ್ರೊಸೀಜರ್. ಓಕೆ.
ಯಾಕಂದರೆ ರಮ್ಯಾ ಇಲ್ಲಿ ಅದಕ್ಕೆ ಆದಂತಹ ಒಂದು ನಿಯಮ ಇರುತ್ತೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಹೋಗಬೇಕಾಗತ್ತೆ. ಸುಮ್ಮನೆ ಬರುತ್ತೆ ಅಂದರೆ ಪೋಷಕರು ಹೋಗ್ತಾರೆ, ಒಂದಿಷ್ಟು ದುಡ್ಡನ್ನು ಕೊಡ್ತಾರೆ, ಮಕ್ಕಳನ್ನ ತಗೊಂಡೋಗಿ ಅಂತಾರೆ. ಈ ರೀತಿಯಾಗಿ ಮಾಡಿದ್ರೆ ಅದು ಕಾನೂನ ಬಾಹಿರ ಆಗುತ್ತೆ. ಇವರು ಕೂಡ ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ಬೇಳೆನ ಬೇಡಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ FIR ಕೂಡ ದಾಖಲಾಗಿದೆ. ಈಗಾಗಲೇ ಪೊಲೀಸರು ಕೂಡ ಅವರನ್ನು ಕೂಡ ಅರೆಸ್ಟ್ ಮಾಡಿದರೆ ಮುಂದೆ ಪ್ರೊಸೀಜರ್ ಈಗ ಪೊಲೀಸರು ಅವ್ರನ್ನ ಏನು ಜಡ್ಜ್ ಮುಂದೆ ಕೂಡ ಕರ್ಕೊಂಡು ಹೋಗ್ತಾರೆ. ಆ ನಂತರ ಅಂದ್ರೆ ಮೆಡಿಕಲ್ ಕೂಡ ಮಾಡಿಸ್ತಾರೆ. ಆ ನಂತರ ಜಡ್ಜ್ ಮುಂದೆ ಕೂಡ ಕರ್ಕೊಂಡು ಹೋಗುವಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್. ಕಾನೂನು ಏನು ಹೇಳುತ್ತೆ ಅಂದರೆ ಸರ್, ಮಕ್ಕಳ ಕಲ್ಯಾಣ ಇಲಾಖೆಗೆ ಮುಂದೆ ಬಂದು ಮಗುನ ಅವರು ಇವಾಗ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆನ್ಲೈನ್ನಲ್ಲಿ ಇಟ್ ವಿಲ್ ಟೇಕ್ ಪ್ರೊಸೀಜರ್ ಇರುತ್ತೆ. ಅವ್ರ ಮನೆಗೆ ನಾವು ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಅವ್ರದ್ದು ಸ್ಥಿತಿಗತಿ ಏನಿದೆ, ಅವ್ರದ್ದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ಇವತ್ತೇನೋ ಯೂಟ್ಯೂಬ್ನಿಂದ ನನಗೆ ಆಸ್ತಿ ಒಂದು ಆದಾಯ ಬರ್ತಿದೆ ಅಂತ ತೋರಿಸ್ಕೊಳಕ್ಕಾಗೋದಿಲ್ಲ. ಫೈನಾನ್ಷಿಯಲ್ ಸ್ಟೇಬಲ್ ಅನ್ನೋದು ಕರೆಕ್ಟಾಗಿರಬೇಕು ಯಾವತ್ತೂ. ಇವಾಗ ಮಗುಗೆ 8 ವರ್ಷ ಅಂತ ಇದ್ದರೆ ಅದಕ್ಕೆ 20-30 ವರ್ಷ ಆಗೋವರೆಗೂ 50 ವರ್ಷ ಆಗೋವರೆಗೂ ಇವರು ಕರೆಕ್ಟಾಗಿ ನೋಡ್ಕೊತಾರ, ಇವರು ಇಂಡಿಪೆಂಡೆಂಟ. ಇನ್ನೊಂದು ಸೋನು ಗೌಡ ಅವರು ಈ ವಿಚಾರದಲ್ಲಿ ಅವರು ಅನ್ಮ್ಯಾರಿಡ್ ಆಗಿರ್ತಾರೆ.